ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಬಳಿಕ ರಾಹುಲ್ ಗಾಂಧಿಯವರು ಏನು ಮಾಡ್ತಾ ಇದ್ದಾರೆ? ಸೋಮವಾರ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮೊದಲ ಬಾರಿಗೆ ರಾಹುಲ್ ಗಾಂಧಿಯವರು ಕೊಟ್ಟಂತಹ ಭಾಷಣ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಅದಾದ ಬಳಿಕ ರಾಹುಲ್ ಗಾಂಧಿಯವರು ಏನು ಮಾಡ್ತಾ ಇದ್ದಾರೆ? ಲೋಕಸಭೆಯ ಕಲಾಪ ಈಗ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿದೆ. ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಬಳಿಕ ಪ್ರಮುಖವಾಗಿ 2 ಭೇಟಿಗಳನ್ನು ಕೈಗೊಂಡಿದ್ದಾರೆ. ಒಂದು ಭೇಟಿ ಜುಲೈ 4ನೇ ತಾರೀಕು ಅಂದರೆ ನಿನ್ನೆ ದೆಹಲಿಯಲ್ಲಿ ಕಟ್ಟಡ ಕಾರ್ಮಿಕರು ಸೇರಿದಂತೆ ಕಾರ್ಮಿಕರನ್ನು ಭೇಟಿಯಾಗಿ, ಅಸಂಘಟಿತ ವಲಯದ ಕಾರ್ಮಿಕರನ್ನು ಭೇಟಿಯಾಗಿ ರಾಹುಲ್ ಗಾಂಧಿಯವರು ಚರ್ಚೆಯನ್ನು ಮಾಡಿದ್ದಾರೆ. ಅವರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಕಟ್ಟಡ ಕಾರ್ಮಿಕರನ್ನು ಭೇಟಿಯಾಗಿ ಅವರು ಏನು ಕೆಲಸ ಮಾಡ್ತಾರೆ ಆ ಕೆಲಸವನ್ನು ರಾಹುಲ್ ಗಾಂಧಿಯವರು ಕೂಡ ಸ್ವಲ್ಪ ಹೊತ್ತು ಮಾಡಿದ್ದಾರೆ. ಕಟ್ಟಡ ಕಾಮಗಾರಿಯ ಕೆಲಸವನ್ನು ರಾಹುಲ್ ಗಾಂಧಿಯವರು ಕೂಡ ಸ್ವಲ್ಪ ಹೊತ್ತು ಮಾಡಿದ್ದಾರೆ. ಕಟ್ಟಡ ಕಾರ್ಮಿಕರ ಜೊತೆಗೆ ಮತ್ತು ಇತರೆ ಕಾರ್ಮಿಕರ ಜೊತೆಗೆ ರಾಹುಲ್ ಗಾಂಧಿಯವರು ದೆಹಲಿಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಅವರ ಕಷ್ಟಗಳನ್ನು ಆಲಿಸಿದ್ದಾರೆ. ಅದಾದ ಬಳಿಕ ಅವರು ಒಂದು ವಿಡಿಯೋ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ರು. ನಾನು ಲೋಕಸಭೆಯಲ್ಲಿ ಮಾತನಾಡಿದೆ ಅಭಯ ಮುದ್ರೆಯ ಬಗ್ಗೆ ಅಂತೇಳಿ. ಅಂದರೆ ಕಾರ್ಮಿಕರಿಗೆ ದುಡಿಯುವಂತಹ ವರ್ಗ ಏನಿದೆ ಅದಕ್ಕೆ ನಾವು ಯಾವತ್ತೂ ಅವರ ಪರವಾಗಿರ್ತೀವಿ ಎನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದೆ ಎನ್ನುವಂತಹ ಅಂಶವನ್ನು ರಾಹುಲ್ ಗಾಂಧಿಯವರು ಕಾರ್ಮಿಕರ ಜೊತೆಗಿನ ಸಂವಾದದ ಬಳಿಕ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯ ಬಳಿಕ ರಾಹುಲ್ ಗಾಂಧಿಯವರು ನಡೆಸಿದಂತಹ ಮೊದಲ ನೇರ ಸಂವಾದ ಇದು. ಒಂದು ದುಡಿಯುವ ವರ್ಗವನ್ನು ನೇರವಾಗಿ ಭೇಟಿ ಮಾಡಿ ಅವರ ಜೊತೆ ಕೂತು ಮಾತನಾಡಿ ಅವರ ಸಮಸ್ಯೆಯನ್ನು ಆಲಿಸಿದ್ದು ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ. ಇದ್ರ ಜೊತೆಗೆ ಇವತ್ತು ರಾಹುಲ್ ಗಾಂಧಿಯವರು ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಕಾಲ್ತುಳಿತ ದುರಂತದಲ್ಲಿ ಏನು 121 ಮಂದಿ ಸಾವನ್ನಪ್ಪಿದ್ರು ಅವರ ಕುಟುಂಬಸ್ಥರನ್ನು ಭೇಟಿಯಾಗಿದ್ದಾರೆ. ಹತ್ರಾಸ್ನಲ್ಲಿ ಮತ್ತು ಅಲಿಗಢದಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. 121 ಏನು ಆ ದುರಂತದಲ್ಲಿ ಮೃತಪಟ್ಟವರ ಮನೆಗಳಿಗೆ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಆಲಿಸಿದ್ದಾರೆ, ಅವರ ನೋವನ್ನು ಆಲಿಸಿದ್ದಾರೆ, ಅವರ ಜೊತೆಗೆ ಮಾತನಾಡಿದ್ದಾರೆ, ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಇದಾದ ಬಳಿಕ ರಾಹುಲ್ ಗಾಂಧಿಯವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹತ್ರಾಸ್ ದುರಂತವನ್ನು ರಾಜಕೀಯ ಮಾಡಲ್ಲ, ಆದರೆ ಸರ್ಕಾರದ ವೈಫಲ್ಯ ಕಾಣಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಸರ್ಕಾರದ ವೈಫಲ್ಯ ಕಾಣಿಸ್ತಾ ಇದೆ. ಜೊತೆಗೆ ಪರಿಹಾರದ ಮೊತ್ತ ಏನಿದೆ ಅದರ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕೆನ್ನುವಂಥ ಬೇಡಿಕೆಯನ್ನು ಕೂಡ ರಾಹುಲ್ ಗಾಂಧಿಯವರು ಇಟ್ಟಿದ್ದಾರೆ. ಈಗ ಈ ಹತ್ರಾಸ್ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯ ಅಡಿಯಲ್ಲಿ 2 ಲಕ್ಷ ರೂಪಾಯಿ ಮೃತರ ಕುಟುಂಬಕ್ಕೆ, ಜೊತೆಗೆ 50,000 ರೂಪಾಯಿಯನ್ನು ಗಾಯಾಳುಗಳ ಕುಟುಂಬಕ್ಕೆ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಯೋಗಿ ಆದಿತ್ಯನಾಥ್ ಅವರು ಸೇಮ್ ಅಮೌಂಟ್, ಅದೇ ಮೊತ್ತವನ್ನು ಮೃತಪಟ್ಟವರ ಕುಟುಂಬಕ್ಕೆ ಜೊತೆಗೆ ಗಾಯಾಳುಗಳ ಕುಟುಂಬಕ್ಕೆ ಘೋಷಣೆ ಮಾಡಿದ್ದಾರೆ. ಬಟ್ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಪರಿಹಾರದ ಮೊತ್ತವನ್ನು ಹೆಚ್ಚಳ ಮಾಡಬೇಕು, ಯಾಕಂತ ಹೇಳಿದ್ರೆ ಜೀವ ಕಳ್ಕೊಂಡಿದ್ದಾರೆ ಜನ ಅಂಥೇಳಿ. ಸೊ 2 ಪ್ರಮುಖ ಭೇಟಿಗಳಾಗಿರುವಂಥದ್ದು. ಒಂದು ಹತ್ರಾಸ್ನಲ್ಲಿ ಕಾಲ್ತುಳಿತಕ್ಕೆ ಒಳಗಾದಂಥವರ ಕುಟುಂಬವನ್ನು ಭೇಟಿ ಮಾಡಿರುವಂಥದ್ದು ರಾಹುಲ್ ಗಾಂಧಿಯವರು. ಅವರ ಮನೆಗಳಿಗೆ ತೆರಳಿ ಅವರ ಜೊತೆಗೆ ಕೂತ್ಕೊಂಡು ಅವರಿಗೆ ಸಾಂತ್ವನ ಹೇಳುವುದರ ಜೊತೆಗೆ ಅವರ ನೋವನ್ನು ಆಲಿಸಿದ್ದಾರೆ. ಜೊತೆಗೆ ಕಾರ್ಮಿಕರನ್ನು ಭೇಟಿಯಾಗಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಗುಡ್ ಸೈನ್. ವಿರೋಧ ಪಕ್ಷದ ನಾಯಕರನ್ನು ಶ್ಯಾಡೋ PM ಅಂಥೇಳಿ ಕರೀತಾರೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಯಾರಿರ್ತಾರೆ ಅವರನ್ನು ಶ್ಯಾಡೋ PM ಅಂಥೇಳಿ ಕರೀತಾರೆ, ಪ್ರಧಾನಮಂತ್ರಿಯ ನೆರಳು ಅಂಥೇಳಿ. ಸೊ ಇದು ಪ್ರಮುಖ ಭೇಟಿಗಳಾಗಿರುವಂಥದ್ದು. ರಾಹುಲ್ ಗಾಂಧಿಯವರು ಸುಮ್ಮನೆ ಕೂತಿಲ್ಲ, ಜನಸಂಪರ್ಕವನ್ನು ಬೆಳೆಸ್ಕೋತಾ ಇದ್ದಾರೆ. ಚುನಾವಣೆಯಲ್ಲಿ ಗೆದ್ದ ಬಳಿಕ ಜನರಿಂದ ದೂರ ಆಗಿಲ್ಲ ರಾಹುಲ್ ಗಾಂಧಿಯವರು. ಆ ಜನಸಂಪರ್ಕದ ಸಾಧನೆ ಏನಿತ್ತು ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಒಂದು ಇನ್ನು ಹತ್ರಾಸ್ಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಹತ್ರಾಸ್ನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಒಟ್ಟು 6 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ರಾಮ್ ಲಡೈಟ್, ಉಪೇಂದ್ರ ಸಿಂಗ್ ಯಾದವ್, ಮೇಘಾ ಸಿಂಗ್, ಮುಖೇಶ್ ಕುಮಾರ್, ಮಂಜು ಯಾದವ್ ಮತ್ತು ಮಂಜು ದೇವಿ ಅಂತೇಳಿ ಒಟ್ಟು 6 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಆ ಬಾಬಾ ಸಿಕ್ಕಿಲ್ಲ. ಜಗದ್ಗುರು ಸರ್ಕಾರ್ ವಿಶ್ವಹಾರಿ ಬೋಲೆ ಬಾಬಾ ಯಾರು ಪ್ರವಚನವನ್ನು ಮಾಡ್ತಾಯಿದ್ರು ಆ ಬೋಲೆ ಬಾಬಾ ಇನ್ನೂ ಸಿಕ್ಕಿಲ್ಲ ಪೊಲೀಸರಿಗೆ. ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದರಂತೆ ಪೊಲೀಸರು, ಆಶ್ರಮದಲ್ಲಿ ಆ ಬಾಬಾ ಸಿಕ್ಕಿಲ್ಲ. ಇವತ್ತು ಆ ದುರಂತದಲ್ಲಿ ತನ್ನ ತಾಯಿಯನ್ನು ಕಳೆದುಕೊಂಡಂತಹ ಮಹಿಳೆಯೊಬ್ಬರು ಮಾಧ್ಯಮಗಳಿಗೆ ಕೊಟ್ಟಂತಹ ಹೇಳಿಕೆಯ ಪ್ರಕಾರ ಯಾಕೆ ಈ ದುರಂತ ಆಯಿತು ಅಂತ ಹೇಳಿದ್ರೆ, ಪ್ರವಚನ ಮುಗಿದಾದ ಬಳಿಕ ಆ ಬೋಲೆ ಬಾಬಾ ಹೇಳೋದ್ರಂತೆ, ಬನ್ನಿ ನನ್ನ ಪಾದದ ಧೂಳನ್ನು
ಪಡೆಯಿರಿ ಅಂಥೇಳಿ, ನನ್ನ ಪಾದವನ್ನು ಮುಟ್ಟಿ ನನ್ನ ಪಾದದ ಧೂಳನ್ನು ಪಡೆಯಿರಿ ಅಂಥೇಳಿ. ಅಷ್ಟೊತ್ತಿಗೆ ನೆರೆದಿದ್ದಂತಹ ಅಷ್ಟೂ ಮಂದಿ ಭಕ್ತರು ಕೂಡ ಬಾಬಾನ ಪಾದ ಮುಟ್ಟಲಿಕ್ಕೆ, ಪಾದ ಸ್ಪರ್ಶಕ್ಕೆ ಓಡಿ ಹೋದರು. ನೂಕುನುಗ್ಲ ಉಂಟಾಯಿತು. ಹಾಗಾಗಿ ಈ ಸಾವನ್ನಪ್ಪಿದೆ ಎನ್ನುವಂಥದ್ದು ದುರಂತದಲ್ಲಿ ತನ್ನ ತಾಯಿಯನ್ನು ಕಳೆದುಕೊಂಡಂತಹ ಮಹಿಳೆ ಕೊಟ್ಟಂತಹ ಹೇಳಿಕೆ. ಬಟ್ ಗುಡ್ ಸೈನ್ ರಾಹುಲ್ ಗಾಂಧಿ ಅವರಿಂದ ಹತ್ರಾಸ್ನ ದುರಂತದ ಸ್ಥಳಕ್ಕೆ ಹೋಗಿದ್ದು, ಅಲ್ಲಿ ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡಿದ್ದು, ಅವರ ನೋವನ್ನು ಆಲಿಸಿರುವಂಥದ್ದು, ಜೊತೆಗೆ ಭಾರತ ಜೋಡೋ ಯಾತ್ರೆ ಒಳಗೊಂಡಂತೆ ತಾವು ಏನು ಲೋಕಸಭಾ ಚುನಾವಣೆಯವರೆಗೂ ಏನು ನೇರವಾಗಿ ದುಡಿಯುವ ವರ್ಗವನ್ನು ನಿರ್ದಿಷ್ಟವಾಗಿ, ಈಗ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಸ್ವಿಗ್ಗಿ ಝೊಮ್ಯಾಟೊ ಈ ಕಾರ್ಮಿಕರನ್ನೆಲ್ಲ ಭೇಟಿಯಾಗಿದ್ದರು ರಾಹುಲ್ ಗಾಂಧಿಯವರು ಬೆಂಗಳೂರಿನಲ್ಲಿ. ಸೊ ಆ ರೀತಿಯಾದಂತಹ ಸಂವಾದವನ್ನು ರಾಹುಲ್ ಗಾಂಧಿಯವರು ಲೋಕಸಭಾ ಚುನಾವಣೆಯ ಬಳಿಕವೂ ಕೂಡ, ಅದು ಕೂಡ ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದ ಬಳಿಕವೂ ಕೂಡ ಮುಂದುವರಿಸಿರುವಂಥದ್ದು ಗುಡ್ ಸೈನ್, ಒಳ್ಳೆಯ ಸಂದೇಶ. ದೆಹಲಿಯಲ್ಲಿ ರಾಹುಲ್ ಗಾಂಧಿಯವರು ಕಾರ್ಮಿಕರನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಪರವಾಗಿ ಘೋಷಣೆಗಳನ್ನು ಕೂಗಿದ್ರು ಜನ, ಐ ಲವ್ ಯು ರಾಹುಲ್ ಗಾಂಧಿ ಅಂತೇಳಿ. ಸೊ ಆ ವಿಶ್ವಾಸ, ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥದ್ದು. ಆಮೇಲೆ ಇವತ್ತು ಹತ್ರಾಸಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಆ ಹತ್ರಾಸ್ನಲ್ಲಿ ತಮ್ಮವರನ್ನು ಕಳೆದುಕೊಂಡಂತಹ ಕುಟುಂಬದವರು ಕೂಡ ಹೇಳಿದ್ದಾರೆ, ಖುಷಿಯಾಗಿದೆ, ನಮಗೆ ಸಮಾಧಾನ ಆಗಿದೆ, ರಾಹುಲ್ ಗಾಂಧಿಯವರು ಬಂದು ನಮ್ಮ ನೋವನ್ನು ಆಲಿಸಿದ್ದಕ್ಕೆ ನಮಗೆ ಸಮಾಧಾನ ಆಗಿದೆ ಅಂಥೇಳಿ. ಇಟ್ಸ್ ಅ ವೆರಿ ವೆರಿ ಗುಡ್ ಸೈನ್ ರಾಹುಲ್ ಗಾಂಧಿಯವರ ಕಡೆಯಿಂದ ಆ್ಯಸ್ ಎ LOP ವಿರೋಧ ಪಕ್ಷದ ನಾಯಕರಾಗಿ.